ತಮ್ಮನ್ನು ಉದ್ದೇಶ ಮಾತಾಡ್ತಕ್ಕಂಥ ಉದ್ದೇಶ ಏನಿದೆ ಅಂದರೆ, ತಾವೆಲ್ಲ ನಿನ್ನೆ ನನ್ನ ಮನೆಗೆ ಬಂದಿದ್ರಿ. ನಾನು ನಿನ್ನೆ ಹೇಳಿದ್ದೆ ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಅಲ್ಲಿಂದ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನಮ್ಮ ಜನರ ಕಾರ್ಯಕರ್ತರ ಸಭೆಯನ್ನು ಮಾಡಿ ಕೆಲವು ನಿರ್ಣಯಗಳನ್ನು ಮಾಡಿ ಅದಕ್ಕೆ ಇವತ್ತು ನಮ್ಮ ಜೊತೆ ಮಾತನಾಡಬೇಕು ಅಂತಕ್ಕಂಥ ಉದ್ದೇಶದಿಂದ. ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಮಹಾಜನತೆ 2023ರಲ್ಲಿ 136 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಡ್ತು. ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಆಗಿನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ನಾವು ಗೆದ್ದು 3 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ, ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಆಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಕಳೆದ 3 ವರ್ಷದಿಂದ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದೆ. ಅದಾದ ನಂತರ ಅಧಿಕಾರ ಹಸ್ತಾಂತರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಿಸೈನ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. 2ನೇ ಭಾಗವಾಗಿ ಒಂದು ಮಂತ್ರಿಮಂಡಲ ರಚನೆ ಮಾಡ್ತಕ್ಕಂಥ ಅವಕಾಶ ಇತ್ತು. ಮೊದಲನೇ ಫೇಸ್ದಲ್ಲಿ 13 ಜನ ಮುಖ್ಯಮಂತ್ರಿಗಳು ಒಳಗೊಂಡು 14 ಜನರ ಒಂದು ಅವಕಾಶ ಇತ್ತು. ಸೊ ಈಗ ಮೊನ್ನೆ 3ನೇ ತಾರೀಕಿನ ದಿವಸ 20 ಜನರಿಗೆ ಏನು ಅವಕಾಶ ಇತ್ತು, ಅದರಲ್ಲಿ 19 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಅನೇಕ ಕಡೆ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅದರ ಭಾಗವಾಗಿಯೇ ನಾನು ಈ ಹಿಂದೆ ಸಹಿತ ತಮ್ಮ ಅನೇಕ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಮಾತುಕತೆಗಳನ್ನಾಗಿವೆ ಅಂಥೇಳಿ. ಅದರ ಭಾಗವಾಗಿಯೇ ನಾನು ಈ ಸಲದ ಸಂಪುಟದ ವಿಸ್ತರಣೆಯಲ್ಲಿ ಎಕ್ಸ್ಪಾನ್ಷನ್ದಲ್ಲಿ ನೀವೇನು ನನಗೆ ಅವತ್ತು ಮಾತು ಕೊಟ್ಟಿದ್ರಿ ಅದನ್ನು ಈಡೇರಿಸ್ರಿ ಅಂಥೇಳಿ ಕೇಳ್ಕೊಂಡಿದ್ದೆ. ಅದರ ಜೊತೆಗೆ ಇನ್ನೊಂದು ಭಾವನಾತ್ಮಕವಾಗಿ ಇಂಡಿ ವಿಧಾನಸಭಾ ಕ್ಷೇತ್ರ ಸ್ವಾತಂತ್ರ್ಯದ ನಂತರ ಒಂದು ಮಂತ್ರಿ ಭಾಗ್ಯ ಆಗಿರಲಿಲ್ಲ. ಆ ಪ್ರದೇಶದ ಜನರ ಒಂದು ಭಾವನಾತ್ಮಕ ಬೇಡಿಕೆನೂ ಆಗಿತ್ತು. ಸೊ ಎರಡನ್ನೂ ಇಟ್ಟುಕೊಂಡು ನಾನು ಕೇಂದ್ರ ಮತ್ತು ರಾಜ್ಯದ ನಾಯಕರುಗಳನ್ನು ಕೇಳ್ಕೊಂಡಿದ್ದೆ. ಅವರು ಸಹಿತ ಸಕಾರಾತ್ಮಕವಾಗಿ ಕೊನೆಯ ಹಂತದವರೆಗೆ 3ನೇ ತಾರೀಕಿನ ದಿವಸ ಏನು ಬೆಳಗ್ಗೆ 8:30 ಗಂಟೆಗೆ ಮೀಟಿಂಗ್ ಆಗಿದೆ, ಅಲ್ಲಿವರೆಗೆ ಅದಕ್ಕಿಂತ ಪೂರ್ವದಲ್ಲಿ ಒಂದು 2-3 ಮೀಟಿಂಗ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಪ್ರಿಲಿಮಿನರಿ ಮೀಟಿಂಗ್ ಶುಕ್ರವಾರ 31ನೇ ತಾರೀಕಿನ ದಿವಸ 5 ಗಂಟೆಯಿಂದ 8:30 ಗಂಟೆವರೆಗೆ ಏನು ಸಭೆ ಮಾಡಿದರು. ಆ ಸಭೆ ನಿರ್ಣಯಗಳನ್ನು ಕೆಲವು ಜನರಿಗೆ ಮೌಖಿಕವಾಗಿ ಹೇಳಿದ್ರು, ನಿಮಗೆಲ್ಲ ಕ್ಲಿಯರ್ ಆಗಿವೆ ಅಂತೇಳಿ. ಅದಕ್ಕೆ ಕೊನೆಗೆ ಇನ್ನೊಂದಿಷ್ಟು 3-4 ಸ್ಥಾನಗಳ ಸಮಸ್ಯೆ ಇತ್ತು, ಅದನ್ನು ಪರಿಹರಿಸಬೇಕಂತ ಹೇಳಿ ಮತ್ತು ಮುಂಜಾನೆ ಸಭೆಯಲ್ಲಿ ಕೊಡ್ದಾಕ್ರೆ ಕೆಲವು ಬೇರೆ ಬೇರೆ ನಿರ್ಣಯಗಳನ್ನು ಮಾಡಿದ್ದಾರೆ. ನಮಗೂ ಅರ್ಥ ಆಗುತ್ತೆ, ನಾವೆಲ್ಲ ಸೀಸನ್ಡ್ ಪೊಲಿಟಿಷಿಯನ್ಸ್, 40 ವರ್ಷಗಳಿಂದ ಅನೇಕ ಸರ್ಕಾರಗಳನ್ನು, ಮಂತ್ರಿಮಂಡಲಗಳನ್ನು, ಇಂಥ ಅನೇಕ ವಿಚಾರಗಳನ್ನು ತಿಳ್ಕೊಂಡವರಿದ್ದೀವಿ. ಎಲ್ಲರಿಗೂ ಎಲ್ಲವನ್ನು ಕೊಡ್ಲಿಕ್ಕಾಗೋದಿಲ್ಲ. ಆಸ್ಪಿರೆಂಟ್ಸ್ 40-50 ಜನ ಇದ್ದಾಕ್ರೆ ಅವರಲ್ಲಿ 20 ಸ್ಥಾನ ಕೊಡೋದಿರ್ತದೆ, ಎಲ್ಲರಿಗೂ ಕೊಡೋದಾಗೋದಿಲ್ಲ. ಆದರೆ ಕೆಲವು ಕಡೆ ನೀವು ಮಾತು ಕೊಟ್ಟದ್ದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ, ಇನ್ನೊಂದು ಕಡೆ ಕೆಲವು ಉಳಿದು. ಸೊ ಅದರ ಭಾಗವಾಗಿ ನಾನು ಅವರಿಗೆ ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆಯನ್ನು ಇರಲಿಲ್ಲ ನನಗೆ. ಆದರೆ ಅವರು ನನಗೇನು ಮಾತು ಕೊಟ್ಟು ಕೊನೆ ಹಂತದವರೆಗೆ ಮಾಡಿ ಲಾಸ್ಟಕ್ಕೇನು ಡ್ರಾಪ್ ಮಾಡಿದರು, ಅದು ನನಗೆ ಹರ್ಟಾಗಿ ನಾನು ಅವತ್ತು 3ನೇ ತಾರೀಕಿನ ದಿವಸ ಬೆಂಗಳೂರಿನ ವಿಧಾನಸಭಾ ಏನು ಉಪಾಧ್ಯಕ್ಷರು, ಯಾಕಂದರೆ ಅಧ್ಯಕ್ಷರು ರಿಸೈನ್ ಮಾಡಿದರು ಮೊದಲೇ ಮಂತ್ರಿಮಂಡಲದಲ್ಲಿ, UT ಖಾದರ್ ಅವರು ಅಧಿಕಾರ ವಹಿಸ್ಕೊಂಡ ನಂತರ ರುದ್ರಪ್ಪ ಲಮಾಣಿ ಅವರು ಸನ್ಮಾನ್ಯ ಉಪಾಧ್ಯಕ್ಷರು ಆ ಅಧಿಕಾರದಲ್ಲಿದ್ದರು. ಸೊ ಅವ್ರಿಗೆ ಹೋಗಿ ನನ್ನ
ರಾಜೀನಾಮೆ ಪತ್ರವನ್ನು ಸಲ್ಲಿಸಿದೆ. ಸಲ್ಲಿಸಿ ನಾನು ಮನೆಗೆ ಬಂದ ನಂತರ ನಮ್ಮ ಭಾಗದ ಅನೇಕ ಜನ ಇಡೀ ನನಗೆ ಬೇಕಾಗಿರ್ತಕ್ಕಂಥ ಅನೇಕ ಜನಸಮೂಹ ಅವ್ರ ನೋವಿನಲ್ಲಿರೋದ್ರಿಂದ ಅವ್ರ ಜೊತೆಗೆ ನಾನು ಮಾತಾಡಿ ನಾನು ಮನೆಗೆ ಬಂದ ಬಳಿಕ ಸಂಜೆ 7 ಗಂಟೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕರ್ನಾಟಕದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮನೆಗೆ ಬಂದು ನಾನು ರಾಜೀನಾಮೆ ಕೊಟ್ಟ 4 ಗಂಟೆಗಳಲ್ಲಿ ಮನೆಗೆ ಬಂದು ಒಂದು ಭಾಳ ಏನೇನಾಯಿತು ಅನ್ನೋದ್ರ ಬಗ್ಗೆ, ಯಾಕಂದರೆ ನಾವು ಅವರೆಲ್ಲ ಯೂತ್ ಕಾಂಗ್ರೆಸ್ಸಿನ ಮಹೇಂದ್ರ ಸಿಂಗ್ ಬಿಟ್ಟ ಸುರ್ಜೇವಾಲಾ ಅವರು ಆಗಿನ ಕಾಲದಿಂದ ನಾವೆಲ್ಲ ಕಾಂಗ್ರೆಸ್ನಾಗಿದ್ದವರು. ಸೊ ಅವರು ಅವೆಲ್ಲ ದಿನಗಳನ್ನು ನೆನಪಿಸ್ಕೊಂಡು ನಾವೆಲ್ಲ ಕಾಂಗ್ರೆಸ್ ಫ್ಯಾಮಿಲಿ ಇದ್ದೀವಿ. ಅಲ್ಟಿಮೇಟ್ ಇಂಥ ಸನ್ನಿವೇಶಗಳು ಬಂದಾಕ್ರೆ ನಾವೆಲ್ಲ ಸಮಾಧಾನದಿಂದ ಇರಬೇಕಾಗ್ತದೆ ಅಂಥೇಳಿ ನಾನು ಸಹಿತ ಮೊನ್ನೆ ಹರಿಯಾಣ ವಿಧಾನಸಭೆಯಲ್ಲಿ ಚುನಾವಣೆಗೆ ಟಿಕೆಟ್ ಬಯಸಿದ್ದೆ, ನನಗೆ ಕೊಡಲಿಲ್ಲ. ಆದರೂ ಸಹಿತ ಅನಿವಾರ್ಯವಾಗಿ ನಾವು ಸಹಕರಿಸಿದ್ದೀವಿ. ಹಂಗೆ ನಿಮಗೆ ನಾವು ಮಾತು ಕೊಟ್ಟದ್ದು ಕರೆ. ಅದು ಹೇಳುವಂಥ ಸಂದರ್ಭದಲ್ಲಿ ಅನೇಕ ಜನ ಶಾಸಕರು ಸಹಿತ ನನ್ನ ಮನೆಗೆ ಬಂದಿದ್ದರು. ಈ ಇಡೀ ಆ 2 ದಿನದಲ್ಲಿ ಒಂದು 27 ಜನ ಶಾಸಕರುಗಳು, 7 ಜನ ಸಚಿವರುಗಳು, ಅನೇಕ ಮಠಾಧೀಶರು, ಅನೇಕ ಹಿರಿಯರು, ವಿಚಾರವಾದಿಗಳು, ಮಹಾರಾಷ್ಟ್ರ ಅನೇಕ ಜನ ನಾಯಕರುಗಳು ನನ್ನನ್ನು ಸಂಪರ್ಕಿಸಿ, ಇಲ್ಲ ನೀವೆಲ್ಲ ಮೊದಲಿನಿಂದ ಬಂದಿದ್ರಿ, ಇದು ಒಂದರ ಸಂಬಂಧ ಇಷ್ಟು ವಿಕೋಪಕ್ಕೆ ಹೋಗೋದು ಬೇಡ ಅಂಥೇಳಿ ಅವರೇನು ಒಂದು ಗೌರವಯುತವಾಗಿ ನನಗೆ ಸಲಹೆ ಆಗಲಿ, ಕೆಲವು ಜನ ಮನವಿ ಆಗಲಿ, ಕೆಲವು ಜನ ನನ್ನ ಮೇಲೆ ಹಕ್ಕು ಒತ್ತಾಯ ಆಗಲಿ ಮಾಡೋದರಿಂದ ಕೊನೆಗೆ ನಾನು ಒಂದು ತೀರ್ಮಾನ ಮಾಡಿದೆ. ಇದಕ್ಕೆ ಮೂಲ ಮಾಲೀಕರು ಯಾರು ಅಂದರೆ ನನ್ನ ಕ್ಷೇತ್ರದ ಜನ. ನನ್ನ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಕುಟುಂಬಕ್ಕೆ 4 ಜಿಲ್ಲಾ ಪಂಚಾಯತ್, 4 ಅಸೆಂಬ್ಲಿ ಮತ ಹಾಕಿರ್ತಕ್ಕಂಥವ್ರು. ಅವರು ಕೊನೆಗೆ ಅವ್ರ ನಿರ್ಣಯ ತೊಗೊಂಡು ಅವರ ಅಭಿಪ್ರಾಯವನ್ನು ತೊಗೊಂಡು ಒಂದು ನಿರ್ಣಯ ಮಾಡೋಣ ಅಂಥೇಳಿ ನಾನು ನಿನ್ನೆ ಬೆಳಗ್ಗೆ ಇಂಡಿ ನಗರದಲ್ಲಿ ಒಂದು ಸಭೆಯಲ್ಲಿ ಪಾಲ್ಗೊಂಡು ನಮ್ಮ ಮುಖಂಡರ, ಕಾರ್ಯಕರ್ತರ, ಜನರ ಅಭಿಪ್ರಾಯಗಳನ್ನು ಗ್ರಹಿಸಿ ಅಲ್ಲಿ ಒಂದು ಎಮೋಷ್ನಲ್ ವಾತಾವರಣ ನಿರ್ಮಾಣ ಆದದ್ದನ್ನು ನೋಡಿ ನಾನು ಕೊನೆಗೆ ನನ್ನ ಒಬ್ಬನ ವಿಚಾರಕ್ಕೆ ಇಷ್ಟೆಲ್ಲ ಜನರಿಗೆ ಮನಸ್ಸು ನೋಯಿಸೋದು ಬೇಡಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೊನೆಗೆ ನಾನು ಡಿಸಿಷನನ್ನು ವಿಡ್ರಾಲ್ ಮಾಡಿಕೊಂಡು ಆಗಿನ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕದ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಇನ್ನು ಅನೇಕ ಜನ ನಾಯಕರುಗಳು ಮಾತಾಡಿದರು. ಸೊ ಕೊನೆಗೆ ನಾನು ನಿರ್ಣಯವನ್ನು ತಿಳಿಸಿ, ಈಗೇನೋ ಉಪಾಧ್ಯಕ್ಷರು ರಿಸೈನ್ ಮಾಡಿದ್ದಾರೆ, ಈಗ ಮಂತ್ರಿಗಳಾಗಿದ್ದಾರೆ ಅವರು. ಸೊ ಸೆಕ್ರೆಟರಿ ನಾನು ನಿನ್ನೆ ಲೆಟ್ರನ್ನು ಕಳಿಸಿ ವಿಡ್ರಾಲ್ ಮಾಡ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸುದೀರ್ಘವಾಗಿ ನನ್ನ ಜೊತೆಗೆ ಮಾತನಾಡಿ, ನಾವೆಲ್ಲ 40 ವರ್ಷದಿಂದ ಒಂದೇ ಪಾರ್ಟಿಯಲ್ಲಿ ಬಾಳೆ ಬೆಳೆದಿದ್ದೀವಿ, ನನಗೂ ಅನೇಕ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, ಖರ್ಗೆ ಸಾಹೇಬರಿಗೂ ಸಹಿತ ಅವಕಾಶಗಳು ಆಗಿರಲಿಲ್ಲ, ಭಾಳ ಜನರಿಗೆ ಕೆಲವು ಸಂದರ್ಭ ಆಗಿರ್ತವೆ, ನಾವು ಕೊನೆಗೆ ನಾವೆಲ್ಲರೂ ಸಹಕರಿಸಬೇಕಾಗ್ತದೆ ಅಂತಕ್ಕಂಥ ಅವ್ರ ವಿಚಾರಗಳನ್ನು ಇನ್ನೂ ಅನೇಕ ಜನ ಮಾನ್ಯ ಸಚಿವರಾಗಿರ್ತಕ್ಕಂಥವರು, ಸೌದಿಯವರು, ಲಕ್ಷ್ಮಣ ಸೌದಿಯವರು, ನನ್ನ ಆತ್ಮೀಯ ಸೋದರರಾಗಿರ್ತಕ್ಕಂಥ ಅವ್ರು ಬಂದು ನನಗೆ, ಇಲ್ಲ ನಮ್ಮ ಕೋಟಾದಾಗ ಬೇಕಾದ್ರೆ ನನಗೆ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದೀನಿ, ನಮ್ಮದೇ ಬೇಕಾದ್ರೆ ರಿಸೈನ್ ಮಾಡ್ತೀನಿ, ನೀವು ಆಗ್ರಿ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಭಗವಂತ ನಿಮಗೆ ಅವಕಾಶ ಕೊಟ್ಟಿದ್ದಾನೆ, ನಿಮ್ಮದನ್ನು ತೊಗೊಂಡು ಆಗತಕ್ಕಂಥ ಅಷ್ಟು ಸಣ್ಣ ಮನುಷ್ಯನವ್ರು ನಾವು ಯಾರೂ ಇರೋದಿಲ್ಲ, ನಾವು ಮಂತ್ರಿ ಆಗೋ ಕಾಲಾಗೂ ಇದು ಪ್ರತಿಭಟನೆ ಇಲ್ಲ, ಏನು ಮಾತು ಕೊಟ್ಟಿದ್ರು ಅದನ್ನು ಯಾಕೆ ನಡೀಲಿಲ್ಲ ಅಂತಕ್ಕಂಥ ಭಾವನೆಯಿಂದ ಮಾತ್ರ ನಾನು ಈ ವಿಷಯವನ್ನು ಇಷ್ಟು ದೀರ್ಘಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಮಾಗಡಿ ಬಾಲಕೃಷ್ಣ ಏನು ಸಚಿವರಾಗಿದ್ದಾರೆ ಅವರು, ವಿನಯ್ ಕುಲಕರ್ಣಿ, BR ಪಾಟೀಲ್, ಮಹಂತೇಶ್ ಕೌಜಲ್ಗಿ, ಅನಿಲ್ ಚಿಕ್ಕಮಾದು, ಮಾದೇವ್ ಪ್ರಸಾದ್ ಅವರು, ಚಿರಂಜೀವಿ, ಗಣೇಶ್, ಭಾಳ ಜನ ಶಾಸಕರು ಎಲ್ಲರೂ ನನಗೆ ಮನೆಗೆ ಬಂದು ಮನವಿ ಮಾಡಿಕೊಂಡು, ಇಲ್ಲ ಎಲ್ಲರೂ ಕೂಡೇ ಬಂದಿದ್ದೀವಿ, ಇದೊಂದು ಕುಟುಂಬದ ಕೆಲವು ವ್ಯತ್ಯಾಸಗಳಾಗ್ತವೆ, ನಾವೆಲ್ಲ
ಸಹಕರಿಸಬೇಕಾಗ್ತದೆ ಅಂತಕ್ಕಂಥ ಸಲಹೆಗಳನ್ನು ಅನೇಕ ಮಠಾಧೀಶರುಗಳು, ನಾವೆಲ್ಲ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಹಿನ್ನೆಲೆಯಿಂದ ಬರತಕ್ಕಂಥವ್ರು, ಅನೇಕ ಜನ ಮಠಾಧೀಶರುಗಳು ಮತ್ತು ಅನೇಕ ಜನ ಸಾಹಿತಿಗಳು, ವಿಚಾರವಂತರು ನನ್ನ ಜೊತೆಗೆ ಸುದೀರ್ಘ ರಾಜಕಾರಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೆಲವರು ಮೆಸೇಜ್ಗಳನ್ನು, ಕೆಲವರು ಫೋನ್ದಲ್ಲಿ ಹೇಳಿ, ಹಿಂಗೆ ಟೋಟಲಿ ಇಷ್ಟೆಲ್ಲರ ಜನರ ಭಾವನೆಗಳಿಗೆ ಒಗ್ಗೂಡಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನನ್ನ ನಿರ್ಣಯವನ್ನು ನಿನ್ನೆ ಏನು ಮೊದಲು ನಾನು ಮಾಡಿದ್ದೆ ಅದನ್ನು ಬದಲಿಸಿ ಒಬ್ಬ ಶಾಸಕನಾಗಿ ಮುಂದುವರಿಬೇಕು, ಯಾವ ಜನ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಇರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ, ಅದ್ರ ಒಂದು ನಿರ್ಣಯ ನಾನು ಇನ್ನೊಂದು ಮಾಡಿದ್ದೀನಿ, ನಮ್ಮ ಜನರ ಮುಂದೆ ಹೇಳಿ ಬಂದೀನಿ. ಇನ್ನು ಇಡೀ ನನ್ನ ಜೀವನದಾಗ ಯಾರ ಮನೆ ಬಾಗಿಲಿಗೆ ಯಾವುದೇ ಸ್ಥಾನಮಾನಕ್ಕಾಗಿ ನಾನು ಹೋಗೋದಿಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದೀನಿ. ಯಾಕಂದ್ರೆ ಅವರಾಗಿ ನನಗೆ ಮಾತು ಕೊಟ್ಟಿದ್ದರು, ಅದನ್ನು ಅವ್ರು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು. ಆದರೆ ಇನ್ನು ನನ್ನ ರಾಜಕಾರಣದ ಇತಿಹಾಸದೊಳಗೆ ಜನರ ಮತಗಳನ್ನು ಬಿಟ್ಟು ಯಾವುದೇ ಅಧಿಕಾರಕ್ಕಾಗಿ ಯಾರ ಮನೆ ಬಾಗಿಲಿಗೆ ಹೋಗತಕ್ಕಂಥ ಪ್ರಮೇಯ ಬರೋದಿಲ್ಲ. ನಾನು ನಿನ್ನೆ ನಮ್ಮ ನಾಯಕರುಗಳು ಮಾತಾಡೋದಕ್ಕೂ ಅದೇ ಹೇಳೀನಿ, ಇಲ್ಲ ವಿಲ್ ಡೂ ಸಮಥಿಂಗ್ ವಿಲ್ ಸಿ. ನಾನು ಇಡೀ ಲೈಫ್ನಾಗ ನಾನು ಇಲ್ಲಿವರೆಗೆ ಸಕ್ರಿಯ ರಾಜಕಾರಣದಾಗ ಇರ್ತೀನೋ, ಎಲ್ಲಿ ತನಕ ಜನ ನನಗೆ ಅವಕಾಶ ಕೊಟ್ಟಿರ್ತಾರೆ, ಆದರೆ ಯಾವುದೇ ಸ್ಥಾನಮಾನಕ್ಕಾಗಿ ಯಾರ ಹತ್ರನೂ ಸಹಿತ ನನ್ನ ನಿವೇದನೆಗಳನ್ನು ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನ ನನ್ನ ಲೈಫ್ನಾಗ ನಾನು ಮಾಡೋಂಗಿಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದೀನಿ. ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಲೈಫ್. ಆ ಭಾವನೆಗಳನ್ನ ಇಟ್ಕೊಂಡು ಬದುಕಿದವ್ರು ನಾವೆಲ್ಲ. ಸೊ ಅದಕ್ಕಾಗಿ ನಾನು ಆ ತೀರ್ಮಾನ ಮಾಡಿದ್ದೀನಿ. ಆದರೆ ರಾಜಕಾರಣದಾಗ ಇವೆಲ್ಲ ಸರ್ವೇ ಸಾಮಾನ್ಯ. ಈ ಡಿಸಿಷನ್ ಮೇಕರ್ಸ್ ಜಾಗದಾಗ ಇದ್ದವ್ರಿಗೆ ಈ ಸಮಸ್ಯೆಗಳು ಅರ್ಥ ಆಗ್ತದೆ. ನಾವೆಲ್ಲ ಕಾಮನ್ ಸೆನ್ಸ್ ಇದ್ದವ್ರು. ಪರಿಸ್ಥಿತಿ ಎಲ್ಲರಿಗೂ ಅವಕಾಶ ಕೊಡೋದಾಗೋದಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ. ಸೊ ಆದರೂ ಅವರ ನಿರ್ಣಯವನ್ನು ಏನು ಮಾಡಿದ್ದಾರೆ ನಾವೆಲ್ಲ ಅದನ್ನು ಒಪ್ಪಿಕೊಂಡು ಸಕ್ರಿಯವಾಗಿ ಈ ರಾಜ್ಯದ ಜನ ನಮಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ನೋಡಬೇಕಾಗ್ತದೆ. ಆಮೇಲೆ ಪಕ್ಷ ಆಲ್ವೇಸ್ ನಮಗಿಂತ ದೊಡ್ಡದು, ನಮ್ಮ ವೈಯಕ್ತಿಕ ವಿಚಾರಗಳಿಗಿಂತ ಪಕ್ಷನೂ ದೊಡ್ಡದು ಅಂತಕ್ಕಂಥ ಭಾವನೆಗಳನ್ನು ಸಹಿತ ಕೊನೆಗೆ ನಾವು ಇಟ್ಕೋಬೇಕಾಗ್ತದೆ. ಈ ವ್ಯತ್ಯಾಸಗಳಿರ್ತಾವೆ ಒಂದು ಕುಟುಂಬದಾಗ. ಅಲ್ಟಿಮೇಟ್ ವಿ ಆರ್ ಕಾಂಗ್ರೆಸ್ ಫ್ಯಾಮಿಲಿ, ಒಂದು ಸರ್ಕಾರ. ನಮ್ಮಲ್ಲಿ ಅನೇಕ ವ್ಯತ್ಯಾಸಗಳದಾವ, ಅನೇಕ ವಿಚಾರಗಳದ, ಅಭಿಪ್ರಾಯ ಭೇದಗಳದಾವ. ಅದಕ್ಕಾಗಿಯೇ ಕೊನೆಗೆ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ನಮ್ಮ ಭಾರತೀಯ ಸಂಸ್ಕೃತಿ ಅದ. ನಾನು ಈ 2-3 ದಿನದಲ್ಲಿ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ನೋಡೀನಿ. ಇಲ್ಲಿ ಯಾರಿಗಾದರೂ ನೋವಾದ್ರೆ ನನಗಾಗಿದೆ, ಇಲ್ಲಿ ಯಾರಿಗಾದರೂ ಸಂತೋಷ ಆದ್ರೆ ನನಗಾಗಿದೆ ಅಂತಕ್ಕಂಥ ಏನು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕಿತ್ತು. ಆ ರೀತಿಯೊಳಗೆ ಅನೇಕ ಜನ ಶಾಸಕರುಗಳು, ಸಚಿವರುಗಳು, ಜನಸಮೂಹ, ಮಠಮಾನ್ಯದ ಮಠಾಧೀಶರುಗಳು ನನಗೇನು ಕಾಳಜಿ ಮಾಡೋದು ನೋಡಿದ್ದಾರೆ. ಈ ಎಲ್ಲ ಸ್ಥಾನಮಾನಕ್ಕಿಂತ ಅವರ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು. ಈ ಸಂಸ್ಕೃತಿಯ ಪ್ರತೀಕವಾಗಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನೇ ವಿಶಾಲ ಮನಸ್ಸಿನಿಂದ, ನೀವೇನಾದರೂ ಬೇರೆ ರೀತಿಯಿಂದ ಮಾತಾಡಿ ಮಾಡ್ಕೋಬೋದಾಗಿತ್ತು, ಆದರೆ ನಾನು ಅಂತ ಯಾವ ವಿಚಾರ ಮಾತಾಡಿಲ್ಲ. ನಾನು ಜನರು ಹೇಳಿದ್ದಾರೆ, ಕೊನೆಗೆ ಅವರ ಭಾವನಾತ್ಮಕ ಮಾತುಗಳನ್ನು ನಾನು ಕೇಳಿ, ಯಾರು ನಾನು ಸುದೀರ್ಘ ರಾಜಕಾರಣಕ್ಕೆ ಇಷ್ಟೆಲ್ಲ ಸಹಾಯ ಮಾಡಿದವರು ಇದ್ದಾರೆ, ಅವ್ರ ಮಾತಿಗೆ ಗೌರವ ಕೊಡ್ಲಿಕ್ಕಂದ್ರೆ ಅದೇ ಅವ್ರ ರಾಜಕಾರಣ. ಕೊನೆಗೆ ನಾನು ಆ ತೀರ್ಮಾನಕ್ಕೆ, ನಮ್ಮ ಹೈಕಮಾಂಡ್ ಫಸ್ಟ್ ಅಂದ್ರೆ ನಮ್ಮ ಜನ, ದೇ ಆರ್ ದ ಅಲ್ಟಿಮೇಟ್. ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲಿ ಬಂದು ಮುಟ್ಟಿರ್ತೀವಂದರೆ ಇದರ ಮೂಲ ಆಧಾರ ಸ್ತಂಭ ಅವರು. ಸೊ ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು. ಅವರ ಅಲ್ಲಿಯ ಆ ಭಾವನಾತ್ಮಕ ಅನೇಕ ಜನರುಗಳು, ಹಿರಿಯರು, ಅದೊಂಥರ ನನಗೆ ಆ ಎಮೋಷ್ನಲ್ ಇದನ್ನು ನೋಡಿ ಇದು ಯಾವ ಮಂತ್ರಿನೂ ಬೇಡ, ಯಾವ ರಾಜಕಾರಣನೂ ಬೇಡ ಅಂತಕ್ಕಂಥ ನಿರ್ಣಯದಿಂದ ನಾನು ನಿನ್ನೆ ಆ ಒಂದು ನಿರ್ಣಯವನ್ನು ತಗೊಂಡು, ಸೊ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಂದ ಐಡಿಯಾಲಜಿ ಮುಖಾಂತರ ಪಾರ್ಟಿ ಆಗಿದ್ದೀವಿ. ನಾವು ಸೆಕ್ಯುಲರಿಸಮ್ ಪಾರ್ಟ್ ಆಫ್ ದಿ ಲೈಫ್ ಅಂತ ತಿಳಿದು ಬದುಕೋರು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನಾನು ಕಾಂಗ್ರೆಸ್ನಲ್ಲೇ ಹುಟ್ಟಿದ್ದೀನಿ, ನನ್ನ ಜೀವನದ ಕೊನೆ ದಿನ ನಾನು ಕಾಂಗ್ರೆಸ್ನ ಕಳೀತಿರ್ತಕ್ಕಂಥ ಸಿದ್ಧಾಂತದ ರಾಜಕಾರಣ ಮಾಡಿದ್ದೀನಿ. ನಾನು ಈ ಅಧಿಕಾರಕ್ಕಾಗಿ ಬದಲಾವಣೆ, ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಿದ್ದೆ, ಅದ್ರ ಪಕ್ಷ ಬಿಟ್ಟು ಹೋಗ್ತಿರ್ಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಪರಿವಾರ ಏನಿತ್ತು ನನ್ನನ್ನು ದೂರ ಇಟ್ಟಿದೆ ಅಂತಕ್ಕಂಥ ಭಾವನೆ ಬಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಪರಿವಾರ ನನಗೆ ದೂರ ಇಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್. ನಮ್ಮ ಫಾದರು ಕಾಂಗ್ರೆಸ್ನ, ನಾವು ಕಾಂಗ್ರೆಸ್ ಅತ್ಯಂತ ಕಷ್ಟದಾಯಕ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿದವರು ನಾವು ಆ ತಾಲೂಕದಾಗ.
ರಾಮಕೃಷ್ಣ ಹೆಗಡೆಯವ್ರ ಗಾಳಿ ಒಳಗೆ ಜನತಾ ಪರಿವಾರದ ಗಾಳಿ ಇದ್ದೊಳಗೆ ಯಾರೂ ಜಿಲ್ಲಾ ಪರಿಷತ್ ನಿಂದಿರ್ತಿರ್ಲಿಲ್ಲ. ಅವಾಗೂ ನಮ್ಮ ಫಾದರ್ ಒಬ್ಬರೇ ಗೆದ್ದವ್ರು 86. ನಾನು ಗೆದ್ದು ಹೇಳೋದಾಗೂ ಸಹಿತ ತಾಲೂಕಿನಾಗ ನಾವು ಒಬ್ಬನೇ ಜಿಲ್ಲಾ ಪರಿಷತ್ ಮೆಂಬರ್, ಉಳಿದವರೆಲ್ಲ ಬೇರೆ ಪಾರ್ಟಿಯವರು. ಆಮೇಲೆ 3-4 ಸಲ 94, 99, 2008 ಕಾಂಗ್ರೆಸ್ ಇರಲಿಲ್ಲ ಅಲ್ಲಿ. 20 ವರ್ಷಗಳ ನಂತರ ನಾನು ಅದನ್ನು ಕಟ್ಟಿದ್ದೀನಿ, ಬೆಳೆಸಿದ್ದೀನಿ. ಭಾವನಾತ್ಮಕ ಸಂಬಂಧದ ನನಗೆ. ಸೊ ಅದಕ್ಕಾಗಿ ಆ ಜನಸಮೂಹ, ಈ ಸೆಕ್ಯುಲರಿಸಮ್, ಈ ಐಡಿಯಾಲಜಿ ಒಂದು ಸಣ್ಣ ಸ್ಥಾನಕ್ಕಾಗಿ ನಾನು ಇದನ್ನು ನಾರ್ಮಲ್ ಇದ್ರೆ ಏನಾಗಲಿಲ್ಲ. ಅವರು ಮಾತು ಕೊಟ್ಟಿದ್ದಾರೆ ಅನ್ನೋ ಸಂಬಂಧ. ಬಿಫೋರ್ 23rd ಎಲೆಕ್ಷನ್ದಕ್ಕಿಂತ ಮೊದಲು ನಾನು ಭಾಳ ಸಲ ಹೇಳಿ ನಿಮಗೆ 1-to-1 ಮೀಟಿಂಗ್ ಮಾಡ್ದಕ್ರೆ. ಮೊನ್ನೆ ನಾನು ಸನ್ಮಾನ್ಯ ಸುರ್ಜೇವಾಲ ಅವರು ಮಾತಾಡೋ ವಿನಯ್ ಕುಲಕರ್ಣಿ ನನ್ನ ಪಕ್ಕ ಕೂತಿದ್ದೆ. ಅವ್ರಿಗೆ ಕೇಳಿದಾನೆ, ಒಂದು ಕರೆ ಹೇಳ್ಬಿಡ್ರಿ, ನೀವು ನನಗೇನು ಮಾಡೋದು ಬೇಡ, ಮಾತು ಕೊಟ್ಟಿರು ಇಲ್ಲ. ಎಸ್ ವಿ ಹ್ಯಾವ್ ಗಿವನ್. ಅದಕ್ಕಾಗಿ ನಾವು ನಿಮಗೆ ವಿಡ್ರಾ ಮಾಡ್ಕೊತ ಹೇಳಕ್ಕೆ ಹಕ್ಕಿಲ್ಲ. ಪ್ಲೀಸ್ ರೀಕನ್ಸಿಡರ್ ಯುವರ್ ಡಿಸಿಷನ್ ಅಂತ ಹೇಳಿ ಬಂದಿನಿ ಅಂತ ನನಗೆ ಸುರ್ಜೇವಾಲ ಅವರು ಹೇಳೋದು. ಎಸ್, ಯು ಹ್ಯಾವ್ ದ್ಯಾಟ್ ರೈಟ್ಸ್. ಯಾಕಂದ್ರೆ ನಾವೆಲ್ಲ ಫ್ಯಾಮ್ಲಿ ಇದ್ದೇವೆ, ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ಕೆಲವು ಅವರು ನನಗೆ ಸರ್ಕಮ್ಟನ್ಸ್ ಬಗ್ಗೆ ಹೇಳಿದರು, ಏನಾಯಿತು ಏನಾಗಲಿಲ್ಲ. ಅವ್ರು ಬಂದು ನನಗೆ ವಿವರಣೆ ಕೊಟ್ಬಿಡಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯ್ತು ನನಗೆ. ಯಾಕಂತ ಕೇಳಿದ್ರೆ ಪರಿಸ್ಥಿತಿಗಳನ್ನು ಏನಾಯಿತು, ಏನಾಗಬೇಕಾಗಿತ್ತು, ಸನ್ನಿವೇಶಗಳನ್ನು ಅನೇಕ ಜನ ಹಿರಿಯರಿಗೆ ಅವಕಾಶ ಆಗಿರಲಿಲ್ಲ. ಇವತ್ತು ಆರ್ ವಿ ದೇಶಪಾಂಡೆ ಅವರಾಗಿರ್ಬೋದು, ಎಚ್ ಕೆ ಪಾಟೀಲ್ರಂಥವ್ರಾಗಿರ್ಬೋದು, ಯುವ ನಾಯಕತ್ವದಾಗ ಅನೇಕ ಹಿರಿಯರು, ಅನೇಕ ಯೋಗಿತಾವನರು, ಶರತ್ ಬಚ್ಚೇಗೌಡರಂಥವ್ರಿಗೆ ಆಗಲಿಲ್ಲ. ಯುವ ಉತ್ಸಾಹಿಗಳು ಇನ್ನೂ ಭಾಳ ಜನ ವಿಮುಖರಾಗಿದ್ದಾರೆ. ಆದ್ರೆ ನಂದು ಒಂದು ರಿಕ್ವೆಸ್ಟ್ ಅದ ನಮ್ಮ ಪಕ್ಷದ ನಾಯಕರಿಗೆ, ಈ 2 ತಿಂಗಳಗಟ್ಟಲೆ ಏನು ನೀವು ಪ್ರೊಲಾಂಗ್ ಮಾಡ್ತೀರಿ, ಆಗಬೇಕಂತಕ್ಕಂಥ ಆ ತುಡಿತ ಏನು ಹೆಚ್ಚಿಗೆ ಆಗ್ತದೆ, ಕೊನೆಗೆ ನಿರಾಶೆ ಆಗ್ತದೆ. ಇವತ್ತು ನಾವೇನು ರಾಜ್ಯದಾಗ ನೋಡ್ತಾ ಇದ್ದೀವಿ, ಒಂದು ಡಿಸಿಷನ್ ಮಾಡಿಬಿಡೋದು. ಫ್ರಮ್ ಫಸ್ಟ್ ಟೈಮ್ ನೀವು ಮಾಡುವಾಗ 14 ಮಂದಿದ್ದು ಮಾಡಿದ್ರಿ, ಅವಾಗ ಒಂದು ವಾರದೊಳಗೆ ನೀವು 4 ದಿನದಾಗ ಇದನ್ನು ಮಾಡಿದ್ರಿ ಅಂದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕಂದ್ರೆ ನಾವು ಯಾರು ಸೀಸನ್ ಪೊಲಿಟಿಷಿಯನ್ಸ್, ಎಲ್ಲರಿಗೆ ಮಾಡ್ಲಿಕ್ಕಾಗೋದಿಲ್ಲ ಪಕ್ಷ. ನಾವ್ಯಾವ ಜಗದಿದ್ರೆ ಮಾಡ್ಲಿಕ್ಕಾಗುತ್ತೆ ಎಲ್ಲರಿಗೂ ಸಮ. ಸೊ ಆ ತಿಳುವಳಿಕೆ ಅದ, ಸಾಮಾನ್ಯ ಜ್ಞಾನ ಅದ ನಮಗೆಲ್ಲರಿಗೆ. ಕಾಸ್ಟ್ ಇಕ್ವೇಷನ್ಸ್ ಇರ್ತದೆ, ರೀಜ್ನಲ್ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಆ ಸೂಕ್ಷ್ಮತೆ ಅರಿವು ಇರಲಾರ್ದಂಥವ್ರು ಅದ್ಯಾವ ಪರಿಪೂರ್ಣ ರಾಜಕಾರಣ. ಬಟ್ ಯು ಮಸ್ಟ್ ಜಸ್ಟಿಫೈ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಇನ್ ಫ್ಯೂಚರ್ದಾಗಾದರೂ ಒಂದೊಂದು ರಿಕ್ವೆಸ್ಟ್, ನೀವು ಯಾರಿಗಾರೆ ಮಾಡಿರಿ, ಅದ್ರ ಇಂಥ ಡಿಸಿಷನ್ಸನ್ನು ಪ್ರೊಲಾಂಗ್ ಮಾಡೋದ್ರಿಂದ ಕೆಲವು ಜನರ ಮನಸ್ಸಿಗೆ ಗಾಯ್ತಾ ಇದೆ. ಆಮೇಲೆ ನಾವೆಲ್ಲ ಹಿಂದಿನ 31st ಫ್ರೈಡೇ 5 ಗಂಟೆಯಿಂದ 8:30 ಗಂಟೆವರೆಗೆ ಒಂದು ಮೀಟಿಂಗ್ ಆಗಿದೆ ಅಷ್ಟು, ಎಲ್ಲ ನಾಯಕರು ಒಳಗೊಂಡು. ಅವತ್ತು ಫೈನಲ್ ಮಾಡಿ ಸಂಜೆ ಮುಂದೆ ನಮಗೊಂದು ಇಂಟಿಮೇಷನ್ ಕೊಟ್ಟು, ನೀವು ನೆಕ್ಸ್ಟ್ ಫೈನಲ್ ಮೀಟಿಂಗ್ದಾಗ ಡ್ರಾಪ್ ಮಾಡಿದ್ರಿ ಅಂದರೆ ಏನಾಗ್ತದೆ, ಅಥವಾ ನನ್ನ ಜಾಗದಾಗ ನೀವಿದ್ರೆ ಏನಾಗ್ತಿತ್ತು ನಾನು ಕೇಳಿದವ್ರಿಗೆ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ. ಡಿಸಿಷನ್ಸ್ ಮಾಡೋದು ಒಂದೇ ಫೈನಲ್ ಡಿಸಿಷನ್ ಮಾಡಿಬಿಡಿ. 4-6 ಮೀಟಿಂಗ್ ಮಾಡೋದು, ಒಂದು ಮೀಟಿಂಗ್ನ ಫೈನಲ್ ಮಾಡೋದು, ಇನ್ನೊಂದು ಮೀಟಿಂಗ್ನ ಡ್ರಾಪ್ ಮಾಡೋದು, ಡೋಂಟ್ ಡೂ ಲೈಕ್ ದಟ್. ಎಸ್, ನನಗೆ ಅರ್ಥ ಆಗ್ತದೆ ನಿಮ್ಮ ಎಕ್ಸರ್ಸೈಸ್, ಬಟ್ ಸ್ವಲ್ಪ ಅಕ್ಯುರೇಷನ್ ಬಂದರೆ ಒಳ್ಳೆಯದಾಗ್ತದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಭಾಳ ಪರಿಶ್ರಮ ಪಟ್ಟು ಮುಖ್ಯಮಂತ್ರಿಗಳಾಗಿದ್ದಾರೆ. ಅನೇಕ ಜನ ಸಚಿವರುಗಳು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಈ ಮಂತ್ರಿಮಂಡಲದಾಗ ಅದಾರ. ನಾವು ನಿಮ್ಮ ಜೊತೆಗೆ ಇರ್ತೀವಿ. ಬರ ಇದೆ ಇವತ್ತು, ಈ ರಾಜ್ಯದ ಜನ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ. ತ್ವರಿತವಾಗಿ ಆಡಳಿತ ವ್ಯವಸ್ಥೆ ನಮ್ಮ ಜನರಿಗೆ ಹೋಗ್ಬೇಕು. ಮತ್ತು ಯಾರು ಅಸಮಾಧಾನಿತರಾಗಿದ್ದಾರೆ, ನಾನು ಅವರಿಗೂ ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೋತೀನಿ. ಆಯ್ತು, ನಮ್ಮೆಲ್ಲರಿಗೂ ಒಂದು 4 ದಿನ ಆಗಿರ್ತದೆ. ಅದ್ರ ಕೊನೆಗೆ ನಾವು ಜನಸಮೂಹದ ವಿಚಾರಗಳನ್ನು ಇಟ್ಕೊಂಡು ನಾಗರಿಕ ಸಮಾಜದ ಭಾವನೆಗಳಿಗೆ ಸ್ಪಂದಿಸಬೇಕಾಗ್ತದೆ. ನಾನು ಯಾಕೆ ಇಷ್ಟು ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ 3ನೇ ದಿನಕ್ಕೆ ಈ ಡಿಸಿಷನ್ ತೊಗೊಂಡೆ ಅಂದರೆ, ಈ ಪ್ರೊಲಾಂಗ್ ಮಾಡಿದೆ ಅಂದರೆ ಜನಸಮೂಹದ ಮೇಲೆ ಸಾರ್ವಜನಿಕರ ಭಾವನೆಗಳ ಜೊತೆಗೆ ವ್ಯತಿರಿಕ್ತವಾಗಿ ನಡ್ಕೊಂಡಂಗೆ ಆಗ್ತದೆ. ಇರ್ಬೋದು ನಮ್ಮ ಭಾವನಾತ್ಮಕ 1 ದಿವಸ 2 ದಿವಸ, ನಮ್ಮ ಮನೆಗೆ ಯಾರಿಗೆ ಏನ್ರಿ ನೋವು ಆದಕ್ಕೆ 2 ದಿನ 3 ದಿನ ಇರ್ತದೆ. ಅದ್ರ ಕೊನೆಗೆ ಮರಿಬೇಕಾಗ್ತದೆ. ಆ ಮರು ಅನ್ನುವಂತಕ್ಕಂಥ 3 ಅಕ್ಷರದಿಂದನೇ ಈ ಬದುಕದ. ಲೆಟ್ ಅಸ್ ಹೋಪ್ ಫಾರ್ ನೆಕ್ಸ್ಟ್ ಒಳ್ಳೆಯದಂತ ಬದುಕಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಸರ್ಕಾರ ಭಾಳ ಇಫೆಕ್ಟಿವ್ ಆಗಿ ಕೆಲಸ ಮಾಡಲಿ. ಬರದ ಛಾಯೆಯಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಸುದೈವಶಾತ್ ನಮಗೆ ಒಂದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ವೆಸ್ಟರ್ನ್ ಘಾಟದಾಗ ಮಳೆಯಾಗಿ ಇವತ್ತು ಕೃಷ್ಣೆ ತುಂಬಿ ಇವತ್ತು ಓವರ್ಫ್ಲೋ ಆಗಿದೆ. ನಮ್ಮ ಭೀಮಾ ಓವರ್ಫ್ಲೋ ಆಗ್ಯದ. ಅನೇಕ ನದಿಗಳು ಇವತ್ತು ಕಾವೇರಿ ಇಶ್ಯೂ ಅಂತ ದೊಡ್ಡ ಸಮಸ್ಯೆ ಇತ್ತು. ಕೊನೆಗೆ ಪರಿಹಾರ ಮಾಡೋದು ನಿಸರ್ಗ.
ಆ ಕ್ಯಾಚ್ಮೆಂಟ್ ಏರಿಯಾದಾಗ ಏನು ಮಳೆ ಆಯಿತು, ಆ ಜನರ ಏನು ಕೇಂದ್ರದ ಸಮಿತಿಯವರು ಏನು ನಿರ್ಣಯ ಮಾಡಿದರು, ಅದಕ್ಕಿಂತ ಹೆಚ್ಚಿಗೆ ನೀರು ತಾನಾಗಿಯೇ ನ್ಯಾಚುರಲ್ ಫ್ಲೋ ಆಯಿತು. ಸೊ ನಿಸರ್ಗದ ಸಹಾಯ ಇಲ್ಲದೇ ಯಾವುದೇ ಸರ್ಕಾರಗಳು ನಡೆಸಲಿಕ್ಕಾಗೋದಿಲ್ಲ. ಕೊನೆಗೆ ನಿಸರ್ಗನೂ ಸ್ವಲ್ಪ ಸಹಾಯ ಮಾಡಿದೆ. ಆದರೂ ಸಹಿತ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಬಿತ್ತನೆ ಆಗದೆ ರೈತರು ಕಂಗಾಲಾಗಿದ್ದಾರೆ. ಬಿತ್ತಿದ ರೈತರಿಗೆ ಬೆಳೆ ಉಳಿಲಾರ್ದಂಥ ಪರಿಸ್ಥಿತಿ ಆಗಿದೆ. ಅವುಗಳನ್ನು ಅವಲೋಕಿಸಿ ಅವರ ಸಹಾಯಕ್ಕೆ ನಾವೆಲ್ಲ ಯುದ್ಧೋಪಾಯದಲ್ಲಿ ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಸರ್ಕಾರದ ಭಾಗವಾಗಿರ್ತಕ್ಕಂಥವರು ನಾವೆಲ್ಲರೂ ಕೂಡಿ ಆ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಇಂದಿಗೆ ನನ್ನ ವೈಯಕ್ತಿಕವಾಗಿ ದಿಸ್ ಚಾಪ್ಟರ್ ಇಸ್ ಕ್ಲೋಸ್. ಮತ್ತು ನಾನು ಇಡೀ ಪೊಲಿಟಿಕಲ್ ಕ್ಯಾರಿಯರ್ದಾಗ ಯಾವುದೇ ಹುದ್ದೆಗಳಿಗಾಗಿ ನಾನು ಇನ್ನೆಂದೂ ಮಾತಾಡೋಂಗಿಲ್ಲ. ಎಲ್ಲಿ ತನ ಸಾರ್ವಜನಿಕ ಬದುಕನಾಗಿರ್ತೀನೋ, ಡೈರೆಕ್ಟ್ ಮತದಾರರ ಆಶೀರ್ವಾದ ಎಲ್ಲಿ ತನ ಇರ್ತದೆ ಅಲ್ಲಿ ತನ ಸಕ್ರಿಯ ರಾಜಕಾರಣದಾಗಿರ್ತೀನಿ. ಸಾರ್ವಜನಿಕರ ಹಿತ ಬಯಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಜನಮಾನಸ್ಸಿನೊಳಗೆ ಶಾಶ್ವತವಾಗಿ ಉಳಿತಕ್ಕಂಥ ರಾಜಕಾರಣ ಮಾಡ್ತೀವಿ. ನನಗೆ ಅವಕಾಶ, ನಮ್ಮ ಸರ್ಕಾರಗಳು ಬಹಳ ಅವಕಾಶ ಕೊಟ್ಟೆ. ಒಬ್ಬ ಮಂತ್ರಿಗಳಾದಂಥ ಕಾನ್ಸ್ಟಿಟ್ಯೂನ್ಸಿಗೆ ಅಷ್ಟು ಅನುದಾನ ಬಂದಿಲ್ಲ. ನನಗೆ ಬಂದು 4,500 ಕೋಟಿ 3,000 ಕೋಟಿ. ನಾನೇನು ಕನಸು ಕಂಡಿದ್ದೆ ಅವೆಲ್ಲ ನನಸಾಗಿವೆ. ನೀರಾವರಿ ಯೋಜನೆಗಳು, ಕೆರೆ ತುಂಬತಕ್ಕಂಥದ್ದು, ಸಕ್ಕರೆ ಕಾರ್ಖಾನೆ, ನಿಂಬೆ ಅಭಿವೃದ್ಧಿ ಮಂಡಳಿ, ನಿಂಬಿಗೆ GI ಟ್ಯಾಗ್, GTC ಕಾಲೇಜ್, ಡಿಗ್ರಿ ಕಾಲೇಜ್, PUC ಕಾಲೇಜ್, ಏನೆಲ್ಲ ಮಾಡೀನಿ ನಾನು ತಾಲೂಕಿಗೆ. ನಾನು ಹೇಳ್ಕೊತೋದ್ರೆ 1 ಗಂಟೆ ಆಗ್ತದೆ, ಸಾಕು, ನನಗೆ ಸಂತೃಪ್ತಿ ಅದ. ಇದೇ ಇವರೇ ಈಗಿನ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ಬಂದು ಜುಲೈ 14ಕ್ಕೆ 4,500 ಕೋಟಿ ರೂಪಾಯಿ ಯೋಜನೆಗಳ ಅನುದಾನ ಶಂಕುಸ್ಥಾಪನೆ ಮಾಡಿದ್ದೀವಿ ನಾವು, ಜುಲೈ 14, 2025ಕ್ಕೆ. ಸೊ ನನಗೆ ಸಮಾಧಾನ ಅದ. ಕೊನೆಗೆ ನನ್ನ ಜನರ ನನಗೇನು ಆಶೀರ್ವಾದ ಮಾಡಿದೆ. ಇವತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರು ಮೇಲೆ ಒಂದು ನೀವೆಲ್ಲ ಸಾವಳ ಸಂಖ್ಯೆ ಹೋಗಿ ಬರ್ಬೋದು. ದ ಮೋಸ್ಟ್ ಅಟ್ರಾಕ್ಟಿಂಗ್ ಪ್ಲೇಸ್ ಆಗಿದೆ. ಸೊ ಅಂಥ ವಾತಾವರಣ ಸೃಷ್ಟಿಯಾಗ್ಯದ. ನನಗೆ ಸಂತೃಪ್ತಿ ಅದ. ಒಬ್ಬ ಶಾಸಕನಾಗಿ ನನ್ನ ಜನರ ಭಾವನೆಗಳಿಗೆ ನಾನು ಹಿಂದೆ ಹೇಳ್ತಿದ್ದೆ ನಿಮಗೆ, ಕುಡಿಯುವ ನೀರಿನ ಅತಿ ಸಮಸ್ಯೆದಾಯಕ ತಾಲೂಕುಗಳು ಯಾವುದೇ ಕರ್ನಾಟಕದಾಗಿದ್ದರೆ ಅದರಲ್ಲಿ ನಮ್ಮದು ಸಹಿತ ಅಂತ. ಆದರೆ ಇವತ್ತು ಅಲ್ಲೆಲ್ಲಿ ಆ ವಾತಾವರಣ ಇಲ್ಲಿ ಇವತ್ತು ಟ್ಯಾಂಕರ್ ಮುಕ್ತ ಮಾಡಿದ್ದೀವಿ ನಾನು ಲಾಸ್ಟ್ ಪ್ರಶ್ನಾಗ ಹೇಳಿದ್ದೆ ನೀವು. ಸೊ ಜನರ ಮೂಲ ಸಮಸ್ಯೆಗಳನ್ನು ಪರಿಹಾರ ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಸೊ ಒಟ್ಟಾರೆ ನನ್ನ ಇಡೀ ರಾಜಕಾರಣದ ಅವಧಿಯಲ್ಲಿ ಭಾಳ ಜನ ನನಗೆ ಸಹಾಯ ಸಹಕಾರ ಮಾಡಿದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ, ಈ ಏನೊಂದು ಕಳೆದ 2-3 ದಿನಗಳಿಂದ ಎಮೋಷ್ನಲ್ ಆಗಿ ನನ್ನ ಜೊತೆಗೆ ಏನು ಸಹಕರಿಸಿದ್ದಾರೆ, ನನ್ನ ಜೊತೆಗೆ ನಿಲ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ವರಿಗೂ ತಮ್ಮ ಮುಖಾಂತರ ಅಭಿನಂದನೆಗಳು. ಭಾರತೀಯ ಸಂಸ್ಕೃತಿ ಏನು ಹೇಳ್ಕೊಡ್ತದಂದರೆ, ಕೊನೆಗೆ ನಾವೆಲ್ಲ ಒಳ್ಳೆಯ ದಾರಿಯಲ್ಲಿ ಸಾಗ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ